ವಿಶೇಷವಾಗಿ V4 ಚಾನೆಲ್ನ ಶರತ್ ಶಾಲೆಂಡ್ರಿ ಮೊದಲಾಗಿ ನಿಮಗೆ ನಾವು ಪಂಜಿಮುಗ್ಗರು, ಕೂಳೂರು, ಮೇಲ್ಕೊಪ್ಪಲದ ಎಲ್ಲ ಜನರು ಆಭಾರಿ ಆಗಿದೆ. ಯಾಕಂತ ಹೇಳಿದರೆ ಈ ಒಂದು ಕುಗ್ರಾಮಕ್ಕೆ ತಾವು ಬಂದು ಆಗಮಿಸಿ ಇಲ್ಲಿಯ ನಮ್ಮನ 50ನೇ ವರ್ಷದ ಸ್ವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನೀವು ತಮ್ಮ V4 ಚಾನಲಲ್ಲಿ ಲೈವ್ ಮಾಡಲಿಕ್ಕೆ ಬಂದಿದ್ದೀರಲ್ಲ, ಅದಕ್ಕಾಗಿ ತಮಗೆ ಮೊದಲಾಗಿ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ನಮಗೆ ಪಂಜಿಮುಗ್ರು ಗ್ರಾಮದ ಎಲ್ಲ ಭಗವದ್ಭಕ್ತರಿಗೆ ಒಂದು ರೀತಿಯ ಕುಂಭಮೇಳ ಥರ ಒಂದು ರೀತಿಯ ಸಂತೋಷ. ಯಾಕಂತ ಹೇಳಿದರೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸೇವೆ ಇಲ್ಲಿ ನಡೀತಾ ಇದೆ. ಇದು ನಾವು 50 ವರ್ಷದಿಂದ ನಡೆಸಿಕೊಂಡು ಬಂದಂಥ ಕಾರ್ಯಕ್ರಮ. ಅದು ಮೊದಲಿಗೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂಥ ಈ ಕಾರ್ಯಕ್ರಮ ಆನಂತರದ ಕೆಲವು ವರ್ಷಗಳ ನಂತರ ಅದನ್ನು ನಮ್ಮ ಈಗಿನಲ್ಲ ಈ 50 ವರ್ಷವನ್ನು ಪೂರೈಸಿದಂಥ ಕೆ ನಾರಾಯಣ ಇವರು ಮುಂದುವರಿಸಿಕೊಂಡು ಬಂದು ಅದನ್ನು ಈ 50ನೇ ವರ್ಷದ ಸ್ವರ್ಣ ಮಹೋತ್ಸವದ ಶುಭ ಸಂದರ್ಭಕ್ಕೆ ತಲುಪಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವೆಲ್ಲರೂ ಸಂತೋಷ ಪಡ್ತೇವೆ. ಯಾಕಂತ ಹೇಳ್ತೇವೆ, ಇದು ಅವರ ಪ್ರಯತ್ನದೊಂದಿಗೆ ಇತರ ಸದಸ್ಯರು, ಇತರ ಭಗವದ್ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಿತು. ಇದು ನಮಗೆ ಸಂತೋಷದ ವಿಚಾರ. ಇದನ್ನು ಸ್ವಲ್ಪ ಸಮಯದ ನಂತರ ನಮ್ಮ ಹಿರಿಯರು ಮಾರ್ಗದರ್ಶನ ಹಾಗೂ ನಮ್ಮ ಎಲ್ಲ ಸದಸ್ಯರ ಒಂದು ಸಹಭಾಗಿತ್ವದಲ್ಲಿ ಇವತ್ತಿಗೆ 50ನೇ ವರ್ಷವನ್ನು ನಾವು ತುಂಬಿಸಿದ್ದೇವೆ. ಈ 50ನೇ ವರ್ಷದ ಸಂದರ್ಭದಲ್ಲಿ ನಮ್ಮದು ವಿಶೇಷ ಕಾರ್ಯವನ್ನು ನಾವು ಹಮ್ಮಿಕೊಂಡಿದೆ. ಒಂದನೇದಾಗಿ ನಮ್ಮ ಈ ಮುಂದುವರಿಸಿಕೊಂಡು ಬಂತ ಕೆ ನಾರಾಯಣ ಇವರು, ನಾರಾಯಣ ಪೂಜಾರಿ ಇವರು ಸುದರ್ಶನ ಚಕ್ರವನ್ನು ಅಮ್ಮನಿಗೆ ಅರ್ಪಿಸಿದ್ದಾರೆ. ಇದು ಸಂತೋಷದ ವಿಚಾರ. ಅವರು ಭಕ್ತಿಯಿಂದ ಕೊಟ್ಟಂಥ ಕಾಣಿಕೆ. ಕಾರಣಂದರೆ 50 ವರ್ಷದ ಈ ಸ್ವರ್ಣ ಮಹೋತ್ಸವವನ್ನು ದಡ ಸೇರಿಸಿದಂಥ ಒಂದು ಅಂದರೆ ಇತರ ಸದಸ್ಯರೊಂದಿಗೆ ಇತರ ಭಗವದ್ಭಕ್ತರೊಂದಿಗೆ ಕೆ ನಾರಾಯಣ ಇವರು ಅಂದರೆ ಅವರ ಸವಿನೆನಪಿಗಾಗಿ ಅಮ್ಮನಿಗೆ ಭಕ್ತಿಯಿಂದ ಸುದರ್ಶನ ಚಕ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಯಾವತ್ತೂ ಇಡುವ ಜಾಗದಿಂದ ಅದನ್ನು ಪೂಜೆ ಮಾಡಿ ಬರುವಂಥ ಜಾಗದಿಂದ ಮೆರವಣಿಗೆಯಲ್ಲಿ ನಾವು ಇಲ್ಲಿ ತಂದಿದ್ದೇವೆ, ತಂದು ಇಲ್ಲಿ ತಲುಪಿಸಿದೆ. ಅದು ಅಮ್ಮನ ಒಂದು ಭಕ್ತಿಯ ಸಂಕೇತ. ಯಾಕಂದರೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಯಾವತ್ತು ಯಾರನ್ನು ಬಿಟ್ಟು ಹಾಕುವುದಿಲ್ಲ. ಯಾಕಂತ ಹೇಳಿದ್ರೆ ಅಮ್ಮನ ಶಕ್ತಿ ಅಂಥದ್ದು, ಕ್ಷಮಿಸಿ, ಅಂದರೆ ಇಂಥ ಶಕ್ತಿಯನ್ನು ಅಮ್ಮ ನಮಗೆ ಕೊಟ್ಟಿದ್ದಾರೆ. 50 ವರ್ಷವನ್ನು ಪೂರೈಸುವಂಥ ಈ ಶುಭ ಸಂದರ್ಭದಲ್ಲಿ ನಮಗೆ ಎಲ್ಲರೂ ಶಕ್ತಿಯನ್ನು ಕೊಟ್ಟು ಇವತ್ತು 50 ವರ್ಷವನ್ನು ದಡ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಅವರ ಭಕ್ತಿಯ ಸಂಕೇತ. ಇವತ್ತು ಇಲ್ಲಿ ಈ ಪಂಜಿಮುಗ್ರು ಗ್ರಾಮದಲ್ಲಿ
ಆ ಅಮ್ಮನವರು ನೆಲೆಸಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇವೆ. ಯಾಕಂತ ಹೇಳಿದ್ರೆ ಅಮ್ಮನ ಭಕ್ತಿ ಆ ರೀತಿ ಉಂಟು. ಇವತ್ತು ಅಮ್ಮನ ಶಕ್ತಿಯಿಂದಾಗಿ ನಾವು ಈ ಭಕ್ತಿಯಿಂದ ಪ್ರಾರ್ಥಿಸಿ ಇವತ್ತು 50ನೇ ವರ್ಷವನ್ನು ನಾವು ಆಚರಿಸಿದ್ದೇವೆ. ಇದನ್ನು ತುಂಬ ಮಂದಿಯ ಸಹಕಾರ ಉಂಟು. ಅದರಲ್ಲಿ ಮೊದಲಿಗೆ ಅದನ್ನು ನಡೆಸಿಕೊಂಡು ಬಂದ ಹಿರಿಯರು, ಆನಂತರದ ದಿನಗಳಲ್ಲಿ 75ರಲ್ಲಿ ಪ್ರಾರಂಭ ಆಯಿತು. 75ರಿಂದ ಇಂದಿನವರೆಗೆ ಒಂದು 50 ವರ್ಷವನ್ನು ಪೂರೈಸುವ ಈ ಸಂದರ್ಭದಲ್ಲಿ ಆನಂತರದ ಮುಂದಾಳತ್ವವನ್ನು ನಾರಾಯಣ ಪೂಜಾರಿ ವಹಿಸಿಕೊಂಡು ನಂತರ ಇತರ ಎಲ್ಲ ಯುವಕರ ಸಹಭಾಗಿತ್ವದಲ್ಲಿ ಅದಕ್ಕೆ ಸಹಕಾರ ಕೊಟ್ಟಂಥವರು, ಮುಂದಾಳತ್ವಕ್ಕೆ ಸಹಕಾರ ಕೊಟ್ಟಂಥ ರಮೇಶ, ಜಯಂತ, ಕೇಶವ ಸನಿಲ್, ಚಂದಪ್ಪ ಸನಿಲ್, ಕೊರಗಪ್ಪ ಪೂಜಾರಿ, ಶೇಖರ್ ಪೂಜಾರಿ ಹಾಗೂ ಎಷ್ಟೋ ಮಂದಿ ಇದ್ದಾರೆ. ಇವರೆಂತಲ್ಲ, ಎಷ್ಟೋ ಮಂದಿ ಸಹಭಾಗಿತ್ವವನ್ನು ಕೊಟ್ಟು ಈ ಕಾರ್ಯಕ್ರಮ ಮುಂದುವರಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಯಾಕಂದರೆ ಮೊದಲಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರಲ್ಲಿ ಕೂಡ ನಾರಾಯಣ ಪೂಜಾರಿ ವಿಶೇಷವಾಗಿ ಮುತುವರ್ಜಿ ಹೊತ್ತುಕೊಂಡು ಇದನ್ನು ಮಾಡಿದಂಥ ಕಾರ್ಯಕ್ರಮ. ಯಾಕಂತೇಳಿ ಒಂದು ಸಂದರ್ಭದಲ್ಲಿ ಈ ನಮ್ಮ ಹಿರಿಯರಿಗೆ ಅನಾನುಕೂಲ ಸ್ವಲ್ಪ ಆದ ಸಂದರ್ಭದಲ್ಲಿ ನಾರಾಯಣ ಪೂಜಾರಿ ಅವರು ನೇರವಾಗಿ ಇದರ ಯಕ್ಷಗಾನದ ವಿಠಲ್ ಶೆಟ್ಟರನ್ನು ಹೋಗಿ ಭೇಟಿಯಾದರು. ಈ ಆಟವನ್ನು ನಾವು ಮುಂದುವರಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದಾಗ ಅವರು ಹೇಳಿದ್ರಂತೆ, ಅತಿ ನಿಖಿಲ್ ಜೋಕುಲತ್ತ ನಿಖಿಲ ಜಿಕ್ಲ ಜೋಕುಲ ಸಾಧ್ಯನಂತ ಹೇಳುವ ವಿಚಾರನ ಹೇಳಿದಾಗ, ನಿಮಗೆ ಯಾರಾದರೂ ನಿಮ್ಮ ಹಿರಿಯರಿದ್ದರೆ ಅದನ್ನು ನಮಗೆ ತಂದು ಹೇಳಿ ಅವರ ಹತ್ರ ಮುಖಾಂತರ ನೋಡು ಅಂತ. ಅದಕ್ಕೆ ನಮ್ಮ ರಾಘವೇಂದ್ರ ಕುಳ್ರವರ ಹೆಸರನ್ನು ಹೇಳಿದ್ರಂತೆ. ಆ ಹೆಸರನ್ನು ಹೇಳಿದ ಸಂದರ್ಭದಲ್ಲಿ ಅವರು ಆಯ್ತು ಅಂತೇಳಿ ಅಂದ ಅಮ್ಮನ ದಯದಿಂದ ಅವರು ಕೊಟ್ಟಂಥ ಒಪ್ಪಿಗೆ ಅದನ್ನು ಆಯಿತು ಅಂತ ಹೇಳಿದ್ರಂತೆ. ಆ ನಂತರ ದಿನಗಳಿಂದ ನಿರಂತರವಾಗಿ ಪ್ರತಿ ವರ್ಷ 50ನೇ ವರ್ಷಕ್ಕೆ ನಮ್ಮ ದಡದೇರಿ ಸೇರಿಸಿದಂಥ ಈ ಪಂಜುರ್ಪುರ ಗ್ರಾಮದ ಎಲ್ಲ 10 ಸದಸ್ಯರು ಇಲ್ಲಿ ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 40-45 ವರ್ಷ ಅಂದರೆ ನಾರಾಯಣ ಪೂಜಾರಿ ಅವರು ಮುಂದುವರಿಸಿಕೊಂಡಂತ ಬಂದಂಥ ವಿಚಾರ. ಅದರಲ್ಲಿ ಇವತ್ತು ವಿಶೇಷವಾಗಿ ನಮಗೆ ಅಂದರೆ ಕೆಲವು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಈ 50ನೇ ವರ್ಷದಲ್ಲಿ ನಮ್ಮ ಪ್ರಧಾನ ಕಟೀಲು ಶ್ರೀ ದುರ್ಗಾಪರಮೇಶ್ವರ ಅಮ್ಮನವರ ಪ್ರಧಾನ ಅರ್ಚಕರಾದ ಲಕ್ಷ್ಮೀನಾರಾಯಣ ಅರಸರನ್ನು ಬರ್ತಾರೆ. ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಉಂಟು. ಹಾಗೆಯೇ ಶ್ರೀಮಾನ್ ದೇವಪ್ರಸಾದ್ ಶೆಟ್ರ್ ಅಂದರೆ ಕಲ್ಲಾಡಿ ಶೆಟ್ರ ಮಗ ದೇವಪ್ರಸಾದ್ ಶೆಟ್ರ ಅವರನ್ನು ಕೂಡ ಸನ್ಮಾನಿಸುವಂಥ ಕಾರ್ಯಕ್ರಮ ಉಂಟು. ಹಾಗೆಯೇ ನಮ್ಮ ಈ ಗೌರವಾಧ್ಯಕ್ಷರಾದ ನಾರಾಯಣಕ್ಕೆ ಅಂದರೆ ವಿಶೇಷವಾಗಿ ಸುದರ್ಶನ ಚಕ್ರವನ್ನು ಶ್ರೀದೇವಿಗೆ ಸಮರ್ಪಣೆ ಮಾಡಿದಂಥ ವ್ಯಕ್ತಿ ಶ್ರೀಮಾನ್ ನಾರಾಯಣ, ಇವರನ್ನು ಸನ್ಮಾನ ಮಾಡೋಕರುಂಟು. ಮತ್ತು ನಿರಂತರವಾಗಿ ಒಂದು ವಿಶೇಷವಾದ ಒಂದು ಕಲೆ ಉಂಟು. ಯಾಕಂತ ಹೇಳಿದ್ರೆ ಇದೇ ಮನೆಯಲ್ಲಿ ಪ್ರಾರಂಭದಿಂದ ಆ ಅಮ್ಮ ಬಂದು ಕೂತ್ಕೊಂಡಂಥ ಆ ಕಲಾವಿದರು ಬಂದು ನಿಂತುಕೊಂಡಂಥ ಜಾಗ, ಈ ಜಾಗದವರು ವಿಠಲ ಶೆಟ್ರು ಮತ್ತು ಅವರಿದ್ದು, ಅವರ ನಂತರ ದಿನಗಳ ರಘು ಶೆಟ್ರು. ಆ ರಘು ಶೆಟ್ರು ಈ ಮನೆಯಿಂದಲೇ ನಮಗೆ ಆದಂಥ ವಿಚಾರ ಎಲ್ಲ ವ್ಯವಸ್ಥೆ, ಅವರನ್ನು ಇವತ್ತು ಒಂದು ರೀತಿಯಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಲ್ಲುಂಟು. ಹಾಗೆಯೇ ನೆಕ್ಸ್ಟ್ ಇಯರ್ ಮತ್ತು ಈ ಜಾಗವನ್ನಲ್ಲಿ ಇದಕ್ಕಿಂತ ಮುಂಚೆ ಕೊಂಕ ಗದ್ದೆಯಲ್ಲಿ ನಾವು ಈ ಯಕ್ಷಗಾನವನ್ನು ಕೊಂಕ ಗದ್ದೆಯಲ್ಲಿ ನಡೆಸುವಂಥ ಕಾರ್ಯಕ್ರಮ, ಅದಕ್ಕೆ ನಿರಂತರವಾಗಿ ಪ್ರತಿ ವರ್ಷ ಆ ಜಾಗವನ್ನು ಕೊಟ್ಟಂಥ ಅವರಿಗೂ ಕೂಡ ಸನ್ಮಾನ ಮಾಡೋ ಅವರ ಅಂದರೆ ಮನೆಯವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಉಂಟು. ಮೊದಲಿಂದ ಈ ಕಾರ್ಯಕ್ರಮ ಈ ಯಕ್ಷಗಾನ ಹಿರಿಯ ಕಲಾವಿದರಿಗೆ ವಿಶೇಷ ಕಲಾವಿದರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಭಕ್ತರಲ್ಲಿ ವಿಜ್ಞಾಪನೆ, ಇವತ್ತು ನಮಗೆ ಸಂತೋಷದ ದಿನ. ನಮ್ಮ ಅಮ್ಮನಿಗೆ ಒಂದು ರತ್ನಜ್ಞತೆ ಸಹಭಾಗಿತ್ವದ ಒಂದು ನೆಲೆಯಲ್ಲಿ ನಾವು ಅವರಿಗೆ ಇವತ್ತು 50ನೇ ವರ್ಷದ ಈ ದಳ ಸೇರಿದ ಸಂದರ್ಭದ ಒಂದು ಸಂತೋಷದಲ್ಲಿ ನಾವು ಇವತ್ತಿಲ್ಲಿ ಸೇರಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಅಂದರೆ ಇಲ್ಲಿ ಪಂಜಿಮುಗರ್ನಲ್ಲಿ ಆಗದಂಥ ಯಕ್ಷಗಾನ ಒಂದು ರೀತಿಯಲ್ಲಿ ಒಳ್ಳೆಯದಾಯ್ತು ಅಂತ ಹೇಳುವ ರೀತಿಯಲ್ಲಿ ಆ ಅಮ್ಮನ ಕೃಪೆಯಿಂದ ಎಲ್ಲ ನಿರಂತರವಾಗಿ ಎಲ್ಲ ನಡೆಯಲಿ ಅಂತ ಪ್ರಾರ್ಥಿಸ್ತೇನೆ. ಇದಕ್ಕಾಗಿ ನಿಮ್ಮ ಸಹಕಾರ, ನಿಮ್ಮ ಒಂದು ನಗುಮುಖ ಇವತ್ತು ನಾಳೆ ಬೆಳಿಗ್ಗೆವರೆಗೆ ಇರಲಿ. ಎಲ್ಲರೂ ಒಟ್ಟಿಗೆ ಒಂದು ರೀತಿಯ ಸಂತೋಷದಿಂದ ಇರುವ, ಎಲ್ಲರೂ ಒಂದು ರೀತಿಯ ಒಂದು ಇದು ಏನಂದರೆ ಅದು ಹಾಗೇ ಹೇಳಿದ್ದೇನೆ, ಇಲ್ಲಿ ನಡೆಯುವಂಥ ಈ ಒಂದು ಯಕ್ಷಗಾನ 50ನೇ ವರ್ಷದ ಕುಂಭಮೇಳದ ಸಂಭ್ರಮ ನಮಗೆ ಒದಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.